ಹಾಯ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ನೀವು ಕೊಡೋ ಲೈಕ್ ನನಗೆ ತುಂಬಾ ಉಪಯೋಗ ಆಗುತ್ತೆ. ಬನ್ನಿ ಈಗ ಕುಕ್ಕರ್ಗೆ ಆಲೂಗಡ್ಡೆ ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊಳ್ಳೋಣ. ನೋಡಿ ಇಲ್ಲೊಂದು ಮೀಡಿಯಮ್ ಸೈಜ್ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಇಲ್ಲಿ ಒಂದು ಬಟ್ಲಿಗೆ ಗೋಧಿ ಹಿಟ್ಟು ತಗೊಂಡು ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ನೀರು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ನಾನು ಇಲ್ಲಿ ಫಾಸ್ಟಾಗಿ ತೋರಿಸ್ತಿದ್ದೀನಿ, ಬಟ್ ನೀವು ನೀಟಾಗಿ ನಾದಿ ನೀಟಾಗಿ ಎಷ್ಟು ನೀವು ನಾದ್ಕೊಂಡು ಕಲಿಸ್ಕೊಳ್ತಿರೋ ಹಿಟ್ಟು ಅಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ. ನೋಡಿ ಈಗ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಬಿಡೋಣ. ಇದೊಂದು ಅರ್ಧ ಮುಕ್ಕಾಲು ಗಂಟೆ ಆಗೋರು ಅದು ನೆನೀತಿರಲಿ. ಅಷ್ಟರಲ್ಲಿ ನೋಡಿ ನಾವು ಶುಂಠಿ ಬೆಳ್ಳುಳ್ಳಿ 2 ತುರ್ಕೊಳ್ಳೋಣ. ನೀಟಾಗಿ ತುರ್ಕೊಂಡು ಆಲೂಗಡ್ಡೆ ಬೆಂದಿತ್ತಲ್ವ ಅದನ್ನು ತೊಗೊಂಡು ಈಗ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಬೇಕಾಗಿರೋಂಥ ಪದಾರ್ಥಗಳು ನೋಡೋಣ ಬನ್ನಿ. ನೋಡಿ ಶುಂಠಿ ಬೆಳ್ಳುಳ್ಳಿ ಹಚ್ಚೋದಕ್ಕಿಂತ ನೀಟಾಗಿ ಈ ಥರ ತುರಿದಿಟ್ಕೊಂಡ್ರೆ ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ ಶುಂಠಿ ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಚಾಟ್ ಮಸಾಲ, ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ತೊಗೊಂಡು ನೀಟಾಗಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣಸಿನ ನೀಟಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ ಇದನ್ನ ಆಲೂಗಡ್ಡೆನ ನೋಡಿ ಉಪ್ಪು ಮರ್ತಿದೆ. ನೋಡಿ ಆಲೂಗಡ್ಡೆನ ನೀಟಾಗಿ ತಣ್ಣಗೆ ಆದಮೇಲೆ ನಾವು ಈ ಪದಾರ್ಥಗಳೆಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ನೀಟಾಗಿ ಕೈಯಲ್ಲಿ ಒಂದ್ಸರಿ ಚೆನ್ನಾಗಿ ಕಿವುಚ್ಕೋಬೇಕು. ಎಲ್ಲೂ ಅದು ಗಂಟು ಇಲ್ಲದೆ ನೋಡ್ಕೋಬೇಕಾಗತ್ತೆ. ಸಾಫ್ಟಾಗಿ ನೀಟಾಗಿ ಕಿವುಚ್ಕೋಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ, ನಿಧಾನವಾಗಿ. ನಾನಿಲ್ಲಿ ಫಾಸ್ಟಾಗಿ ತೋರಿಸ್ತಿದ್ದೀನಿ, ನೀವು ನಿಧಾನವಾಗಿ ನೀಟಾಗಿ ಮಾಡ್ಕೊಳ್ಳಿ. ನೋಡಿ ಈಗ ಇದು ಆಗಿದೆ. ಎಲ್ಲ ಪದಾರ್ಥಗಳು ಹಾಕ್ಕೊಂಡು ನೀಟಾಗಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಮಿಕ್ಸ್ ಮಾಡಿದ್ದೀನಿ, ಮಿಕ್ಸ್ ಆಗಿದೆ. ಈಗ ನೀಟಾಗಿ ಉಂಡೆಗಳು ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡ್ಕೊಂಡು ಉಂಡೆ ಮಾಡ್ಕೊಳ್ಳೋಣ. ನೋಡಿ ಈಗ ಚಪಾತಿ ಹಿಟ್ಟು ತೊಗೊಂಡು ನೀಟಾಗಿ ಚಪಾತಿ ಒರೆಸ್ಕೊಳ್ಳೋಣ. ನಾವು ಯಾವ ರೀತಿ ಮೋದಕ ಮಾಡ್ಕೊಳ್ತೀವಿ ಸೇಮ್ ಅದೇ ಪ್ರೊಸೀಜರಲ್ಲಿ ಈ ಉಂಡೆ ಇಟ್ಕೊಂಡು ನೀಟಾಗಿ ಸೇಮ್ ಅದೇ ರೀತಿ ಇದು ಮಾಡ್ಕೊಂಡು ಸ್ವಲ್ಪ ಸಾಫ್ಟಾಗಿ ನಾವು ಲಟ್ಟಿಸ್ಕೋಬೇಕಾಗತ್ತೆ. ತುಂಬ ಪ್ಲೆಷರ್ ಆಗ್ತದೆ ಅದಕ್ಕೆ. ಸಾಫ್ಟಾಗಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಪರೋಟ ಮಾಡೋದಕ್ಕೋಸ್ಕರ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಬೆಣ್ಣೆ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪರೋಟ. ಬೆಣ್ಣೆ ಇಲ್ಲಾಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಬೆಣ್ಣೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರಿಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಅಚ್ಚ ಖಾರದ ಪುಡಿ ಸ್ವಲ್ಪ. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನೋಡಿ ಆಲೂ ಪರೋಟ ರೆಡಿಯಾಗಿದೆ. ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.